ಸಮಯ ಸುದ್ದಿ ನಿಮ್ಮ ಧ್ವನಿ ನಮ್ಮ ಸುದ್ದಿ. ಸೀಕಲ್ ಗ್ರಾಮದಲ್ಲಿ ಗಣ್ಯರ ಸಮಾಗಮ, ಸತ್ಯನಾರಾಯಣ ಪೂಜೆ, ಸುದರ್ಶನ ಹೋಮದಲ್ಲಿ ಶಿವಣ್ಣ ದಂಪತಿ ಭಾಗಿ. ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ರಾಜಕೀಯ, ಚಿತ್ರರಂಗ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದ ಪ್ರಮುಖ ಗಣ್ಯರ ಅಪರೂಪದ ಸಮಾಗಮ ಕಂಡುಬಂದಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರ ಸಮ್ಮುಖದಲ್ಲಿ ಆಯೋಜಿಸಲಾಗಿದ್ದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಇದಕ್ಕೆ ಸಾಕ್ಷಿಯಾದವು. ಮುಂಗಾರು ಮಳೆಗಾಲ ಆರಂಭವಾಗಿರುವುದರಿಂದ ಕಾಲಕಾಲಕ್ಕೆ ಉತ್ತಮ ಮಳೆಯಾಗಲಿ, ರೈತರ ಬೆಳೆಗಳು ಸಮೃದ್ಧವಾಗಿ ಬೆಳೆಯಲಿ ಹಾಗೂ ನಾಡಿನಲ್ಲಿ ಹಸಿರು ನೆಲೆಸಲಿ ಎಂಬ ಆಶಯದೊಂದಿಗೆ ಸೀಕಲ್ ರಾಮಚಂದ್ರಗೌಡ ಅವರು ತಮ್ಮ ಹುಟ್ಟೂರಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಸುದರ್ಶನ ಹೋಮವನ್ನು ಹಮ್ಮಿಕೊಂಡಿದ್ದರು. ಈ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಹಾಗೂ ಅವರ ಪತ್ನಿ ಗೀತಾ ಶಿವರಾಜ್ಕುಮಾರ್ ದಂಪತಿ ವಿಶೇಷವಾಗಿ ಭಾಗವಹಿಸಿ ಗಮನ ಸೆಳೆದರು. ಹೋಮ ಹವನಗಳ ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದ ಶಿವಣ್ಣ ದಂಪತಿಯನ್ನು ನೋಡಿ ಸ್ಥಳೀಯರು ತೀವ್ರ ಹರ್ಷ ವ್ಯಕ್ತಪಡಿಸಿದರು. ಆಧ್ಯಾತ್ಮಿಕ ಕ್ಷೇತ್ರ, ಪ್ರಖ್ಯಾತ ಆಧ್ಯಾತ್ಮಿಕ ಚಿಂತಕ ಶ್ರೀ ಆನಂದ್ ಗುರೂಜಿ, ರಾಜಕೀಯ ಕ್ಷೇತ್ರ, ಹಿರಿಯ ಶಾಸಕ ಜಿಟಿ ದೇವೇಗೌಡ, ಎಂಎಲ್ಸಿ ಅನಿಲ್ ಕುಮಾರ್, ಸಂಸದ ಡಾ. ಕೆ. ಸುಧಾಕರ್ ಅವರ ತಂದೆ ಕೇಶವರೆಡ್ಡಿ ಮತ್ತು ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಮುರಿಯಪ್ಪ, ಚಿತ್ರರಂಗ, ಪ್ರಸಿದ್ಧ ಚಿತ್ರ ನಿರ್ದೇಶಕ ಕೇಶವಾರ ಚಂದ್ರು, ಅರ್ಚಕರ ನೇತೃತ್ವದಲ್ಲಿ ನಡೆದ ಮಹಾಮಂಗಳಾರತಿಯ ನಂತರ ಆಗಮಿಸಿದ್ದ ನೂರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಸೀಕಲ್ ರಾಮಚಂದ್ರಗೌಡ ಹಾಗೂ ಅವರ ಕುಟುಂಬಸ್ಥರು ವೈಯಕ್ತಿಕವಾಗಿ ನಿಂತು ಎಲ್ಲಾ ಗಣ್ಯರನ್ನು ಸತ್ಕರಿಸಿ ಸಾರ್ವಜನಿಕರಿಗೆ ಸಾಮೂಹಿಕ ಅನ್ನ ಸಂತರ್ಪಣೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಪ್ರಮುಖ ಮುಖಂಡರಾದ ಮರಳುಗುಂಟೆ ಕೃಷ್ಣಮೂರ್ತಿ, ಚಿಂತಾಮಣಿ ಗೋಪಿ, ವಿಜಯಕುಮಾರ್, ಗೌರಿಬಿದನೂರು ನರಸಿಂಹಮೂರ್ತಿ, ಸೀಕಲ್ ಆನಂದಗೌಡ, ನಾರ್ತ್ ಈಸ್ಟ್ ಸುರೇಶ್ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ನೂರಾರು ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಸಮಯ ಸುದ್ದಿ, ಲೋಕೇಶ್, ಶಿಡ್ಲಘಟ್ಟ. ಗ್ರಾಮದಲ್ಲಿ ಅಧಿಕ ಮಾಸ ವಿಶೇಷವಾಗಿ ಇವತ್ತು ಚಂಡಿಕಾ ಹೋಮ ಹಾಗೂ ಸತ್ಯನಾರಾಯಣ ಪೂಜೆಯನ್ನು ನಮ್ಮ ಸ್ವಗೃಹದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಅಷ್ಟೂ ಜನಕ್ಕೂ ಕೂಡ ಒಳ್ಳೆಯದಾಗಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕು, ರೈತ ಕುಟುಂಬಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಈ ಒಂದು ಪೂಜೆಗೆ ಎಲ್ಲ ನಮ್ಮ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ನೇಹಿತರು, ನಮ್ಮ ಮುಖಂಡರು, ವಿಶೇಷವಾಗಿ ನಮ್ಮ ಜಿ ಟಿ ದೇವೇಗೌಡರು ಹೇಳ್ದಂಗೆ BJPಯಿಂದ ಮತ್ತು JDS NDA ಒಕ್ಕೂಟ ಎಲ್ಲರೂ ಸೇರಿ ಇವತ್ತು ಬಂದು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೆ ಹೋಮ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇವತ್ತು ಈಗ ನೋಡ್ತಾ ಇದ್ರೆ ಮಳೆ ವಾತಾವರಣ ಈಗಾಗಲೇ ಇದೆ. ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಬೆಳೆ ಆಗಬೇಕು, ರೈತರೆಲ್ಲ ತುಂಬ ಚೆನ್ನಾಗಿ ಸದೃಢವಾಗಿರ್ಬೇಕಂತಕ್ಕಂಥ ಏನು ಆಶೀರ್ವಾದ ದೇವರಲ್ಲಿ ತಗೊಂಡಿದೆ. ಹಂಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಬೀಗರು ಜಿ ಟಿ ದೇವೇಗೌಡರು, ಕೇಶವ ಪ್ರಸಾದಣ್ಣ, ಕೇಶವರೆಡ್ಡಿ ಅಣ್ಣ, ಆಮೇಲೆ ನಮ್ಮ ಮುಕ್ತಾ ಮುನಿಯಪ್ಪರು JDS ಜಿಲ್ಲಾ ಅಧ್ಯಕ್ಷರು, ಹಂಗಾಗಿ ಸಾಕಷ್ಟು ನಮ್ಮ ಮುಖಂಡರು, ನಮ್ಮ ಶಂಕರೇಗೌಡರು, ಹರಿನಾಥ್ ರೆಡ್ಡಿಯವರು ಬಂದಿದ್ದಾರೆ. ಸಾಕಷ್ಟು ನಮ್ಮ ಡಾಕ್ಟ್ರು ಬಂದಿದ್ದಾರೆ ಶಿಡ್ಲಘಟ್ಟದಿಂದ. ಸಾಕಷ್ಟು ಮುಖಂಡರು ಇವತ್ತು ಬಂದು ದೇವರ ಆಶೀರ್ವಾದ ತಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಚಿಂತಾಮಣಿಯಿಂದ, ಶಿಡ್ಲಘಟ್ಟದಿಂದ ಕೂಡ ಮಾಧ್ಯಮ ಮಿತ್ರರು ಕೂಡ ಇವತ್ತು ಪೂಜೆಗೆ ಬಂದಿದ್ದಾರೆ. ತಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ಕೋತೀನಿ. ನಮಸ್ಕಾರ. ರಾಮಚಂದ್ರಗೌಡರು ಭಾಳ ವಿಶೇಷವಾಗಿ ಪ್ರಥಮ ಬಾರಿಗೆ ಚಂಡಿಕಾ ಹೋಮವನ್ನು ಮಾಡಿಸಿದ್ದಾರೆ. ಅದಾದ ನಂತರ ಸತ್ಯನಾರಾಯಣ ಪೂಜೆನೂ ಕೂಡ ಭಾಳ ಭಕ್ತಿಯಿಂದ ಮಾಡಿದ್ದಾರೆ. ಇಡೀ ಈ ಭಾಗದ ಎಲ್ಲರೂ ಕೂಡ ಕರೆದು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು. ಅವ್ರು ಹೇಳ್ದಂಗೆ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಮಳೆ ಬೆಳೆ
ಸೌಖ್ಯ ಸಮೃದ್ಧಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಪೂಜಾ ಕಾರ್ಯಕ್ರಮವನ್ನು ಯಾವಾಗಲೂ ಕೂಡ ನೆರವೇರಿಸ್ತಕ್ಕಂಥದ್ದು. ಒಬ್ರಿಗೋಸ್ಕರನೇ ಪೂಜಾ ಕಾರ್ಯಕ್ರಮ ನೆರವೇರಿಸಲ್ಲ, ಸರ್ವ ಜನಕ್ಕೂ ಕೂಡ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಅವರು ಅವರ ತಮ್ಮನಿಗೆ, ನನ್ನ ಮಗಳು ಆನಂದ್ಗೆ ಯಶೋಧನ ಮದುವೆ ಮಾಡಿದಾಗ ತಿರುಪತಿಲಿ ಮದುವೆ ಮಾಡಿದ್ದು. ಅಲ್ಲಿಂದ ಇಲ್ಲಿ ಶ್ರೀನಿವಾಸನ ಟೆಂಪಲ್ಗೆ ಬಂದು ಆ ಶ್ರೀನಿವಾಸನ ಟೆಂಪಲಲ್ಲಿ ಒಂದು ಸಣ್ಣ ರೂಮಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಅದನ್ನು ಒಡೆದು ಸಣ್ಣ ರೂಮಲ್ಲಿ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡುವಂಥ ಕೆಲಸ ಆಗ್ತಿತ್ತು. ಇವತ್ತು ಬಂದು ನೋಡಿದಾಗ ಆ ದೇವಾಲಯ ಚಿಕ್ಕ ತಿರುಪತಿ ಥರನೇ ಇವತ್ತು ಶ್ರೀನಿವಾಸ ದೇವಾಲಯ ಬರಲಿಕ್ಕೆ ರಾಮಚಂದ್ರಗೌಡರ ಒಂದು ಭಕ್ತಿ ಪೂರ್ವಕ ಶ್ರಮ ನೋಡಿ ಸಾರ್ಥಕಾಗಿದೆ. ಎಲ್ಲ ಜನರು ಕೂಡ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಆ ರೀತಿಯ ದೇವಾಲಯವನ್ನು ಕೂಡ ಕಟ್ಟಿದ್ದಾರೆ. ಮಾಡ್ತಾ 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 ಕೂಡ ಅವರು ಕೂಡ ಶ್ರೀಮಂತರಾಗಿದ್ದಾರೆ. ಅವರು ಕೂಡ ಬೆಂಗಳೂರಿನಲ್ಲಿ ಹಾಸ್ಪಿಟ್ಲು, ಒಂದು 100 ಮೆಡಿಕಲ್ ಸ್ಟೋರ್ಸು, ಇಲ್ಲಿ ಬಂದರೆ 100 ಎಕರೆ ಆಗಿದ್ದಾಗ ನಮ್ಮ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ ಅದೆಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು 50 ಎಕರೆ ಮೈಸೂರಲ್ಲಿ ಮಾತ್ರ ಮಾಡಿದರು. ಇಲ್ಲಿ ಬಂದು ಅವ್ರ ಸ್ನೇಹಿತರುಗಳೆಲ್ಲ ಹೇಳ್ತಿದ್ರು, ಒಬ್ಬ ರೈತ ಬೆಂಗಳೂರಿನಲ್ಲಿ ಇದ್ದಂಥ ಒಬ್ಬ ಯುವಕ, ಒಬ್ಬ ಇಂಜಿನಿಯರ್ ಆಗಿ ಸಣ್ಣ ಸಣ್ಣ ಉದ್ದಿಮೆಗಳು ಟೊಮೆಟೊ ವ್ಯಾಪಾರ ಮಾಡ್ಕೊಂಡಿರೋಂಥ ರಾಮಚಂದ್ರಗೌಡರು ಇವತ್ತು ಈ ಭಾಗದಲ್ಲಿ ರೈತರ ಊರಲ್ಲೇ ಮನೆ ಕಟ್ಟಬೇಕು, ಇಲ್ಲೇ ಮನೆಯೂ ಕಟ್ಟಿದ್ದಾರೆ, ದೇವಸ್ಥಾನವೂ ಆಗಿದೆ. ಎಲ್ಲ ಸಮೃದ್ಧಿ ಆದಂಥ ಬೆಳೆ, ಹಸು, ಆಡುಗಳು, ಕೋಳಿ, ರೈತನಿಗೆ ಏನು ಬೇಕು ಅದೆಲ್ಲವನ್ನು ಕೂಡ ಮಾಡೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಅವರಿಗೆ, ಅವ್ರ ಕುಟುಂಬಕ್ಕೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ರಾಜಕೀಯದಲ್ಲಿ ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಅಂಥೇಳಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಸತ್ಯನಾರಾಯಣ ಸ್ವಾಮಿ ಸಕಲರಿಗೂ ಕೂಡ ಸರ್ವ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.